ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮತ್ಸುದನ್, ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ, ಇರ್ಕಲ್ಗಡ, ಕೊಪ್ಪಳ ಜಿಲ್ಲೆ. ನೋಡಿ, ನಾವು ಇದನ್ನೇ ಪ್ರಥಮ ಬಾರಿಗೆ ನುಗ್ಗೆ ಸಸಿಗಳು ಕೂಡ ಮಾಡ್ತಾ ಇದ್ದೀವಿ. ಈಗ ನೋಡ್ಬೋದು, ಇಲ್ಲಿ ನೋಡಿ ಜರ್ಮಿನೇಷನ್ ಎಲ್ಲ ಹೇಗಿದೆ, ಹೇಗೆ ಬೆಳೆಸಿದ್ದೀವಿ ಅಂತ. ಎಲೆ ಆಗಲಿ ನಿಮಗೇನು ರೋಗ ಕಾಣಂಗಿಲ್ಲ, ತುಂಬ ಕ್ಲಿಯರ್ ಆಗಿದೆ, ಫುಲ್ ಹಚ್ಚ ಹಸಿರಾಗಿದೆ. ಇದು ನಾನೀಗ ಸದ್ಯಕ್ಕೆ ಮಾಡ್ತಾ ಇರೋದು ಎಲ್ಲ ಆರ್ಡರ್ ಮೇಲೆ ಮಾಡಿದ್ದೀನಿ. ಇದು ಇಂಡಿಯನ್ ಅಗ್ರಿಫಾರ್ಮ್, ಇಲ್ಲಿ ನೋಡ್ಬೋದು ಹೆಸರು ಇಂಡಿಯನ್ ಅಗ್ರಿಫಾರ್ಮ್ ಅಂತ. ಇಂಡಿಯನ್ ಅಗ್ರಿಫಾರ್ಮ್ ಅವರ ODC3 ವೆರೈಟಿ ಹೆಸರು ODC3 ಅಂತ. ಇದ್ರದ್ದು ವಿಶೇಷತೆ ಏನಂತಂದರೆ, ನಾವು ನಮ್ಮ ರೈತರುಗಳಿಂದ ಪಡೆದಿರೋಂಥ ಮಾಹಿತಿ ಪ್ರಕಾರ ಚಳಿಗಾಲದಲ್ಲಿ ನಾರ್ಮಲಿ ನಿಮಗೆ ನುಗ್ಗೆಕಾಯಿ ಕಟ್ಟೋದು ತುಂಬ ಕಮ್ಮಿ ಇರುತ್ತೆ. ಬಟ್ ಇದು ಚಳಿಗಾಲದಲ್ಲಿ ಕೂಡ ಚಳಿಯನ್ನು ತಡ್ಕೊಂಡು ಕಾಯಿ ಬಿಡುತ್ತೆ. ಸೊ ಫ್ಲವರ್ ಡ್ರಾಪಿಂಗ್ ಆಗಲಿ, ಹೂ ಡ್ರಾಪಿಂಗ್ ಎಲ್ಲ ಆಗಂಗಿಲ್ಲ, ಕಾಯಿ ಚೆನ್ನಾಗಿ ಕಟ್ಟುತ್ತೆ. ಸೊ ಅದರಿಂದ ಇದು ಸ್ವಲ್ಪ ODC3ನ ಜಾಸ್ತಿ ಬಳಸ್ತಾ ಇದ್ದಾರೆ ರೈತರು. ನಮ್ಮ ರೈತರು ಅವ್ರು ಹೇಳಿದ ಒಂದು ಮಾಹಿತಿದ ಮೇಲೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇನ್ನೊಂದ್ಸಲ ನೋಡ್ಕೊಂಬಿಡಿ. ಇಂಡಿಯನ್ ಅಗ್ರಿಫಾರ್ಮ್ ಅವರ ODC3 ವೆರೈಟಿ ಹೆಸರು ODC3 ನುಗ್ಗೆ, ಇಂಗ್ಲೀಷಲ್ಲಿ ಡ್ರಮ್ ಸ್ಟಿಕ್ಸ್ ಅಂತಾರೆ. ಆಮೇಲೆ ಸಸಿಗಳು ನೋಡಿ, ಸೊ ಈ ಥರ ಇದ್ದಾವೆ. ನಾವು ಈ ಟ್ರೇಗಳಲ್ಲಿ ಬೆಳೆಸ್ತಾ ಇದ್ದೀವಿ. ಈ ಟ್ರೇಯಲ್ಲಿ 40 ಸಸಿಗಳು ಕೂಡ್ತವೆ ಇದರಲ್ಲಿ, ನೋಡ್ಬೋದು. ಸೊ ಇದೆಲ್ಲ ಟೋಟಲ್ ಆರ್ಡ್ರ್ ಇದೆ. ಈಗ ಸದ್ಯಕ್ಕೆ ನನ್ನ ಹತ್ರ ಸಿಗೋದು ಕಮ್ಮಿ, ಈಗೆಲ್ಲ ಆರ್ಡ್ರ್ ಇದೆ. ಇನ್ನು ಕಂಟಿನ್ಯೂಸ್ ಆಗಿ ನಮ್ಮ ಹತ್ರ ನುಗ್ಗೆ ಸಸಿಗಳು ಸಿಗ್ತಾ ಇರ್ತವೆ. ನೀವು ಬೇಕಾದವರು ನನಗೆ ಸಂಪರ್ಕ ಮಾಡ್ಬೋದು. ನಮಸ್ಕಾರ, ನಾನು ನಿಮ್ಮ ಮತ್ಸುದನ್, ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ, ಇರ್ಕಲ್ಗಡ, ಕೊಪ್ಪಳ ಜಿಲ್ಲೆ. ನಮಸ್ಕಾರ.